ಎಜಿ ನ್ಯೂಸ್ಗೆ ಸ್ವಾಗತ. ಗುಡೇನಗಟ್ಟಿಯಲ್ಲಿ ಸಡಗರ ಸಂಭ್ರಮದ ತುಳಸಿ ವಿವಾಹ ಪೂಜೆ ಕಾರ್ಯಕ್ರಮ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗುಡೇನಗಟ್ಟಿ ಗ್ರಾಮದಲ್ಲಿ ದಿನನಿತ್ಯದ ಕಾಯಕವೇ ಕೈಲಾಸ ಅಂತ ಕೆಲಸ ಮಾಡುವ ವಿಶ್ವಕರ್ಮ ಸಮಾಜದ ಮಾನಪ್ಪ ಬಡಿಗ್ಯಾರ ಅವರು ರೈತ ಕೃಷಿಕರ ಕೆಲಸದಲ್ಲಿ ತೊಡಗಿ ಕೂರಿಗೆ ಕುಂಟೆ ತಯಾರಿಸುತ್ತಾ ತಮ್ಮ ಉಪಜೀವನಕ್ಕಾಗಿ ಈ ಕೆಲಸ ಮಾಡುತ್ತಾ ಈ ಕೆಲಸದ ಜೊತೆಯಲ್ಲಿಯೇ 2 ಆಕಳುಗಳನ್ನು ಕೂಡ ಸಾಕಿಕೊಂಡು ಉಪಜೀವನವನ್ನ ಮಾಡುತ್ತಾ ದಿನನಿತ್ಯ ಆಕಳನ್ನ ಮೇಯಿಸಲು ಹಳ್ಳಕ್ಕೆ ಹೋದ ಸಂದರ್ಭದಲ್ಲಿ ಇವರ ಕಣ್ಣಿಗೆ ಹಳ್ಳದ ಬದುವಿನಲ್ಲಿ ಒಂದು ಅನಾಥವಾದ ತುಳಸಿ ಗಿಡ ಸಿಕ್ತು. ಇದೊಂದು ತುಳಸಿ ಗಿಡವನ್ನ ತಂದು ಮನೆಯ ಮುಂದೆ ಹಚ್ಚಿ ಬೆಳೆಸಿದ ಮಾನಪ್ಪ ಬಡಿಗ್ಯಾರ ಇವರು 30 ವರ್ಷಗಳಿಂದ ಈ ತುಳಸಿ ಗಿಡಕ್ಕೆ ದಿನನಿತ್ಯ ಪೂಜಿಸುತ್ತಾ ಬಂದಿರುವ ಮಾನಪ್ಪ ಬಡಿಗ್ಯಾರ ಇವರು ಬಡತನದಲ್ಲಿ ಇದ್ರೂ ಕೂಡ ಇವರ ಮನೆಯ ಮುಂದೆ ಬೆಳೆಸಿರುವ ತುಳಸಿ ಗಿಡಕ್ಕೆ ತೆಂಗಿನ ಗರಿ ಕಟ್ಟಿ, ಬಾಳೆ ಕಂಬ ಕಟ್ಟಿ, ಕಬ್ಬು ಹೂವಿನಿಂದ ಅಲಂಕರಿಸಿ ಇತ್ಯಾದಿ ವಸ್ತುಗಳನ್ನ ಇಟ್ಟು ಪೂಜೆ ಸಲ್ಲಿಸಿ ಶ್ರೀಗಳವರಿಂದ ಮಾನವಂತೆ ತುಳಸಿ ಗಿಡಕ್ಕೆ ಮದುವೆ ವಿವಾಹವನ್ನ ಅದ್ದೂರಿಯಾಗಿ ಮಾಡಲಾಗಿದೆ. ಹೌದು, ಶ್ರೀಗಳಿಂದ ಪ್ರವಚನ ಮಂತ್ರ ಮಾಂಗಲ್ಯ ಕಾರ್ಯ ನಡೆಸಲಾಯಿತು. ಈ ವೇಳೆ ಸುತ್ತಮುತ್ತಲಿನ 7 ಗ್ರಾಮದ ಭಜನೆ ತಂಡವನ್ನ ಕರೆಸಿ ಭಜನಾ ತಂಡದಿಂದ ತುಳಸಿ ಗಿಡಕ್ಕೆ ಅದ್ದೂರಿಯಾಗಿ ಮದುವೆ ವಿವಾಹವನ್ನ ಆಚರಿಸಿದ್ರು. ನಮ್ಮ ಮನ್ಯಾಗ ಹೋಗಿದ್ವಿ. ಅಲ್ಲಿ ಹೋದಾಗ ಒಂದು ಶುಕ್ರವಾರ ದಿನ ತುಳಸಾಂಶಕ್ಕೆ ಆಕೆ ಅಂತಂದು ವರ್ಷ ಆಕೆ ಸೇವಾ ಮಾಡ್ಕೊಂತ ಬಂದು ಇಲ್ಲಿ ಮಠ ಒಂದು 35-40 ವರ್ಷ ಆಯ್ತು. ಆಕೆ ಇಲ್ಲಿಂದ ನಮ್ಗೆ ಭಾಳ ಸಂತೋಷ ಐತಿ. ಆಕೆಯಿಂದ ಪುಣ್ಯ ಆಗೈತಿ. ವರ್ಷ ಇಟ್ಟು ಮಾಡ್ಕೊತ ಹೊಂಟೇನ್ರಿ ನಾನು. ಎಲ್ಲ ದೈವದವರು, ಭಜನೆ ಮಾಡೋರು, ಸುತ್ತಲ ಹಳ್ಳಿದವರು ಎಲ್ಲರೂ ಬರ್ತಾರೆ ನಮ್ಮ ಸೇವಾಕ್ಕೆ ಅಂತ. ಅನ್ನ ಪ್ರಸಾದ ಇಟ್ಟಿರ್ತೇವೆ, ಸ್ವಾಮಿಗಳು ಬರ್ತಾರೆ. ನಮ್ಗೆ ಭಾಳ ಬಡತನ ಐತ್ರಿ. ಆಕೆ ಸಿಕ್ಕಿಂದ ಭಾಳ ನನಗೆ ಏರಿಕೆ ಆಗೈತಿ. ಎಲ್ಲ ಎದುರ್ತಾರಿಂದ ನಮಗೆ ಯಾವುದು ಕಡಿಮೆ ಇಲ್ಲ. ಎಲ್ಲ ಮಕ್ಕಳು ಮರಿ ಎಲ್ಲ ಚೆಂದ ದುಡ್ಕೊಂಡು ಭಾಳ ಸಂತೋಷದಿಂದ ಇದೀವಿ. ವರ್ಷ ಈಕೆಂದ್ರೆ ಸೇವಾ ನಾನು ತಪ್ಪಿಸೋದಿಲ್ಲ ಅಂತ ಆಜ್ಞೆ ಮಾಡಿದೆ ಅಂತ ಹೇಳಿ. ನಿಮ್ಮ ಹೆಸರು ಈಗ ಲಗ್ನ ಆಗ್ತಾಳ. ಆಮೇಲೆ ಎಲ್ಲರೂ ಮಾನಪ್ಪ ಬಡಿಗೇರಿಯವರು ಹೆಣ್ಣಿನವರು, ನಾವೇನ ಬಂದೇವಲ್ಲ ಬಳಗನವರು, ನಾವು ಗಂಡಿನವರು. ಯಾಕಂದ್ರೆ ಲಗ್ನಕ್ಕೆ ಹೋಗಿರ್ತೇವೆ ನಾವು. ಯಾರು ಆಯರ್ ಮಾಡ್ತೀವಿ ನೋಡ್ರಿ, ನಾವು ಹೆಣ್ಣಾರು ನೀವು ಗಂಡ್ಯಾರ ಅಂತೇಳಿ. ಆಮೇಲೆ ಆದಿ ಸತಿ ಯಾರು ಆಯರ್ ಮಾಡ್ತಾರ ನೋಡಿರಲ್ಲ, ಕೇಳುವಾರ ಬಾ ಚಲೋ ಆಗ್ತದೆ ಅಲ್ಲ. ಹಂಗ ಏನಪ್ಪ ಅಂದ್ರೆ ನಾವು ಆಸೆ ಇರಬೇಕು, ಎಂತ ಆಸೆ ಇರಬೇಕು, ದುರಾಸೆ ಇರಬಾರ್ದು ಅಂತ ಹೇಳ್ತಾರೆ ಈ ಪ್ರವಚನದೊಳಗೆ. ಈ ಪ್ರವಚನದ ಅರ್ಥ ಏನಪ್ಪ ಅಂದ್ರೆ ಆಸೆ ದುಃಖಕ್ಕೂ ಮೂರು ಅನ್ನೋದ್ರ ಬಗ್ಗೆ 2 ಹಿತನೊಳಗೆ ಹೇಳಿ ಆ ತಾಯಿ ಪಾದಕ್ಕೆ ದೀರ್ಘಣ್ಣ ನಮಸ್ಕಾರ ಸಲ್ಲಿಸಿ ನಾನಿಗೆ ಮಂಗಳವನ್ನು ಮಾಡ್ತಾ ಇದ್ದೀನಿ. ಈ ವೇಳೆ ವಿವಿಧ ಕ್ಷೇತ್ರದ ಸಾಧಕರಿಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಗಿದೆ. ನಂತರ ತುಳಸಿ ಮದುವೆಗೆ ಬಂದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಮದುವೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಪೂಜ್ಯ ಶ್ರೀ ಸತೀಶ್ ಹಿರೇಮಠ, ವಿರೂಪಾಕ್ಷಿ ಬಡಿಗೇರ್, ನಾರಾಯಣಿ ಬಡಿಗೇರ್, ಮಹಾರುದ್ರಪ್ಪ ಮೂಲಿಮನಿ, ನಿಂಗಪ್ಪ ಬಡಿಗೇರ್, ಸಕ್ರಪ್ಪ ಕಮ್ಮಾರ್, ಬಸವರಾಜ್ ಯೋಗಪ್ಪನವರ್, ಶಾರದಾ ಬಡಿಗೇರ್, ಜನಸಾಬ್ ನದಾಫ್, ಚನ್ನಬಸಪ್ಪ ಕಟ್ಟಿಕಾರ್, ಶಿವಲಿಂಗಪ್ಪ ಕಾಸಣ್ಣವರ್, ಫಕೀರಪ್ಪ ಕತ್ತಿರಾಜು, ಮಲ್ಲಿಗವಾಡ ಸೇರಿ ಅನೇಕರು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುಣ್ಯ ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಅಂದಪ್ಪ ಕೊಳೂರ, ಧಾರವಾಡ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.